ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಮಾಡೋಣ. ನೋಡಿ, ಇತ್ತೀಚೆಗೆ 3395 ನಾನ್ HKಗೆ ಮತ್ತು ಇನ್ನು ಕೆಲವು ಹುದ್ದೆಗಳಿಗೆ HKಗೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ PCಗೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ PST, GPT ಮತ್ತು HSTR ಹುದ್ದೆಗಳಿಗೂ ಕೂಡ ನೋಟಿಫಿಕೇಷನ್ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸಬೇಕಾಗಿತ್ತು ಅಂದರೆ ಕೆಲವೊಂದಷ್ಟು ಅರ್ಹತಾ ಮಾನದಂಡಗಳಿದೆ ಮತ್ತು ಡಿಗ್ರಿಯಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ಓದಿರಬೇಕು ಅನ್ನೋಂಥ ವಿಚಾರ ಕೂಡ ನಿಮಗೆ ಗೊತ್ತಾಗಬೇಕಿದೆ. ಸೊ ಅದೆಲ್ಲದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ, ಸುಮ್ಮನೆ ಏನನ್ನು ಮಾತಾಡೋದೇನು ಬೇಡ. ನೋಡಿ, ಅಸಿಸ್ಟೆಂಟ್ ಮಾಸ್ಟರ್ ಆರ್ಟ್ಸ್ ಅಂದರೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಾಗಿತ್ತು ಅಂದರೆ ಕನ್ನಡ, ಇಂಗ್ಲೀಷು ಮತ್ತು ಉರ್ದು, ಹಿಂದಿ, ಮರಾಠಿ, ತಮಿಳು, ತೆಲುಗು ಈ ಒಂದು ಮೀಡಿಯಮ್ಗಳಲ್ಲಿ ನೀವೇನಾದರೂ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಾಗಿತ್ತು ಅಂದರೆ ಒಂದಷ್ಟು ಅರ್ಹತಾ ಮಾನದಂಡಗಳಿವೆ. ಮತ್ತು ಯಾವ ಸಬ್ಜೆಕ್ಟನ್ನು ಓದಿರಬೇಕು ಡಿಗ್ರಿಯಲ್ಲಿ ಅಂತಂದರೆ ನೋಡಿ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಆರ್ಟ್ಸ್ ಇದೆ. ನೋಡಿ ಇಲ್ಲೇನಿದೆ ಅಂತಂತಂದರೆ ಈ ಕೆಳಗಿನ ವಿಷಯಗಳಲ್ಲಿ ನೋಡಿ ಎನಿ 2 ಯಾವುದಾದ್ರೂ 2 ವಿಷಯಗಳನ್ನು ನೀವು ಓದಿರಬೇಕು ಅಂದರೆ ಡಿಗ್ರಿಯಲ್ಲಿ. ನೋಡಿ, ನೀವು BA ಮಾಡಿರ್ತೀರಿ, BAನಲ್ಲಿ 3 ವರ್ಷವೂ ಕೂಡ ಕಂಪಲ್ಸರಿಯಾಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಮತ್ತು ಸೋಷಿಯಾಲಜಿ ಇಲ್ಲಿ ಒಟ್ಟಾರೆ 5 ವಿಷಯಗಳನ್ನು ಕೊಟ್ಟಿದ್ದಾರೆ. ಈ 5 ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ನೀವು 3 ವರ್ಷವೂ ನಿರಂತರವಾಗಿ ಓದಿದರೆ ಮತ್ತು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದೀರಿ. ಹಾಗೆಯೇ B.Ed ಕೂಡ ಆಗಿರಬೇಕು, ಇದು ಸ್ಪಷ್ಟತೆ ಇರಲಿ. ಅಂದರೆ B.Ed ಎಲ್ಲರಿಗೂ ಕಂಪಲ್ಸರಿ, ಆದರೆ ಸಬ್ಜೆಕ್ಟನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈಗ ಫಿಸಿಕಲ್ ಸೈನ್ಸ್ ಇದೆ, ಅದು ಎಲ್ಲ ಸಬ್ಜೆಕ್ಟ್ ಮೀಡಿಯಮ್ಗೆ ಸಂಬಂಧಪಟ್ಟ ಹಾಗೆ. ನೋಡಿ, ನೀವೇನಾದರೂ ಫಿಸಿಕಲ್ ಸೈನ್ಸ್ ಟೀಚರ್ ಆಗಬೇಕಾಗಿತ್ತು ಅಂದರೆ ಡಿಗ್ರಿಯಲ್ಲಿ ನೀವೇನು ಮಾಡಬೇಕು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂದರೆ PCM, BSc ಏನು ಮಾಡಿರ್ತೀರಲ್ಲ ಅಲ್ಲಿ CBZ, PCMಗಳೇನಿರ್ತವೆ ನೀವು PCM ಅನ್ನು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು ಓದ್ಕೊಂಡಿರ್ಬೇಕು. ಅಥವಾ ಕೆಲವರು ಫಿಸಿಕ್ಸು, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ ಅಂದರೆ PMC ಮಾಡ್ಕೊಂಡಿರ್ತೀರಿ, ಅವರು ಕೂಡ ಅರ್ಹರಿದ್ದೀರಿ. ಜೊತೆಗೆ ಫಿಸಿಕ್ಸು, ಮ್ಯಾಥ್ಸು ಜೊತೆಗೆ ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಇದಿಷ್ಟನ್ನು ಓದ್ಕೊಂಡಿರ್ತೀರಿ, ನೀವು ಕೂಡ ಅರ್ಹರಿರ್ತೀರಿ. ಅಂದರೆ ಜೊತೆಗೆ B.Ed ಕೂಡ ಆಗಿರಬೇಕು, ಅದನ್ನು ಮರೆಯುವಂತಿಲ್ಲ. ಮತ್ತು ಬಯೋಲಜಿಕಲ್ ಸೈನ್ಸ್ ಯಾರು ಜೀವವಿಜ್ಞಾನ ಶಿಕ್ಷಕರಿದ್ದೀರಿ ನಿಮಗೆ ಅಂದರೆ ನೀವೆಲ್ಲ ಯಾವ ವಿಷಯಗಳನ್ನು ಓದ್ಕೊಂಡಿರ್ಬೇಕಂದ್ರೆ ಕಂಪಲ್ಸರಿಯಾಗಿ B.Ed ಓದಿರ್ಬೇಕು. ನೀವು BScಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಮನ್ ಆಗಿ ನೀವು CBZ ಮಾಡಿದರೆ ಅರ್ಹರಿದ್ದೀರಿ. ಆದರೆ ನೋಡಿ, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಈ ವಿಷಯಗಳನ್ನು ನೀವು ಓದಿರಲೇಬೇಕು. ಮತ್ತು ಕೆಮಿಸ್ಟ್ರಿ ಶುಡ್ ಬಿ ಅ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್. ನೀವು ಕಂಪಲ್ಸರಿಯಾಗಿ ಕೆಮಿಸ್ಟ್ರಿಯನ್ನು ಓದಿರಲೇಬೇಕು. ಇಲ್ಲ ನಾನು ಬಾಟ್ನಿ ಓದಿದ್ದೀನಿ, ಜುವಾಲಜಿ ಓದಿದ್ದೀನಿ, ಮತ್ತು ಇನ್ನೊಂದು ಯಾವುದೋ ಸಬ್ಜೆಕ್ಟನ್ನು ನೀವು ಅಲ್ಲಿ ಓದಿರ್ತೀರಿ, ಬಟ್ ಕೆಮಿಸ್ಟ್ರಿಯನ್ನು ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ನೀವು ಅಲ್ಲಿ ಅರ್ಹರಿಲ್ಲ, ನೆನಪಿರಲಿ. ಇಲ್ಲಿ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಒಂದಷ್ಟು ಹೇಳ್ಬೇಕಾಗಿತ್ತು ಸ್ವಲ್ಪ. ನೋಡಿ, ಕೆಲವ್ರು ಏನು ಮಾಡಿರ್ತೀರಿ ಅಂತಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ ಈ 5 ಸಬ್ಜೆಕ್ಟ್ಗಳಲ್ಲಿ ಕೆಲವರು 2 ಸಬ್ಜೆಕ್ಟ್ನ ಓದಿರಲ್ಲ. ಅಂದರೆ ಅದು ಹೆಂಗೆ 2 ಓದಿರಲ್ಲ, ಇಲ್ಲಿ 5 ಇರ್ತಾವೆ, 2 ಕಾಮನಾಗಿ ಓದಿರ್ತಾರೆ ಅಂತ ನೀವು ಅನ್ಕೊತೀರಿ. ನೋಡಿರಿ, ಹೇಳ್ತೀನಿ ಹೆಂಗೆ ಅಂತಂದರೆ ಡಿಗ್ರಿ BA ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವರು ಹಿಸ್ಟ್ರಿ ಮಾಡಿರ್ತೀರಿ, ಆಪ್ಷನಲ್ ಕನ್ನಡವನ್ನು ಅಥವಾ ಆಪ್ಷನಲ್ ಇಂಗ್ಲೀಷನ್ನು ತೊಗೊಂಡಿರ್ತೀರಿ. ಇನ್ನೊಂದು ಸಬ್ಜೆಕ್ಟು ಎಕನಾಮಿಕ್ಸನ್ನು ತೊಗೊಂಡ್ರೆ ನೀವು ಕನ್ನಡ ಟೀಚರ್ ಕೂಡ ಆಗ್ಬೋದು, ಸಮಾಜ ವಿಜ್ಞಾನ ಟೀಚರ್ ಕೂಡ ಆಗ್ಬೋದು. ಆದರೆ ಕೆಲವ್ರು ಏನು ಮಾಡಿರ್ತಾರೆ ಅಂತಂದರೆ ವಿಷಯಗಳು ಟಫ್ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಹಿಸ್ಟ್ರಿ ತೊಗೊಂಡಿರ್ತಾರೆ, ಆಪ್ಷನಲ್ ಕನ್ನಡ ತೊಗೊಂಡಿರ್ತಾರೆ, ಮ್ಯೂಸಿಕ್ ಮಾಡಿಬಿಟ್ಟಿರ್ತಾರೆ. ನೋಡಿ, ಮ್ಯೂಸಿಕ್ ಅಥವಾ ಇನ್ನೊಂದು ಯಾವುದು ಎಜುಕೇಷನ್ ತೊಗೊಂಡ್ಬಿಟ್ಟಿರ್ತಾರೆ, ಇಲ್ಲಿ ಎಜುಕೇಷನ್ ಆಪ್ಷನ್ನೇ ಇಲ್ಲ. ಅಂದರೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನೀವು ಆಪ್ಷನಲ್ ಕನ್ನಡ ಓದಿದಿರಿ ಅನ್ನೋ ಕಾರಣಕ್ಕೋಸ್ಕರ ನೀವು ಕನ್ನಡ ಶಿಕ್ಷಕರಾಗ್ಬೋದು, ಆದರೆ ಸಮಾಜ ವಿಜ್ಞಾನ ಶಿಕ್ಷಕರಾಗೋದಕ್ಕೆ ಇಲ್ಲಿ ಅರ್ಹತೆ ಇಲ್ಲ. ಯಾಕಂದರೆ ನೀವು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಈ ವಿಷಯಗಳಲ್ಲಿ 5ರಲ್ಲಿ 2ಅನ್ನು ನೀವು ಓದಿರಬೇಕು. ಇಲ್ಲಿ 2 ಯಾವುದಿದೆ ನೋಡಿ, ಎಜುಕೇಷನ್ ಇದೆ, ಮ್ಯೂಸಿಕ್ ಇದೆ, ಆಪ್ಷನಲ್ ಕನ್ನಡ ಇದೆ. ಇಂಥವುಗಳನ್ನು ಓದ್ಕೊಂಡ್ರೆ ಅಂದರೆ ನೀವು ಸಮಾಜ ವಿಜ್ಞಾನಕ್ಕೆ ಅರ್ಹರಿಲ್ಲ. ಆದರೆ ಕನ್ನಡ ಓದಿರ್ತೀರಿ ಆಪ್ಷನಲ್ ಅಂದರೆ ನೀವು ಕನ್ನಡ ವಿಷಯಕ್ಕೆ ಅರ್ಹರಿರ್ತೀರಿ. ಇನ್ನು ಕೆಲವರು ಕನ್ನಡಕ್ಕೂ ಅರ್ಹರಿರ್ಲಾರ್ದಂಗೆ ಇರ್ತಾರೆ. ಅವ್ರು ಏನೇನು ಓದ್ಕೊಂಡಿರ್ತಾರೆ ಅಂದರೆ ಈ ಕಡೆ ಕನ್ನಡಕ್ಕೂ ಎಲಿಜಿಬಲ್ ಇಲ್ಲ, ಸಮಾಜಕ್ಕೂ ಎಲಿಜಿಬಲ್ ಇಲ್ಲ, ಅಂಥವ್ರು ಕೂಡ ಇರ್ತಾರೆ. ಅವ್ರು ಎಂಥವ್ರಪ್ಪ ಅಂತಂದರೆ ನೀವು ಡಿಗ್ರಿಯಲ್ಲಿ ಯಾವುದಾದ್ರೂ ಒಂದು ವಿಷಯ ತೊಗೊಂಡಿದ್ರಾಗ ಹಿಸ್ಟ್ರಿ ಓದಿರ್ತೀರಿ,
ಇನ್ನೊಂದು ಎಕನಾಮಿಕ್ಸ್ ಟಫ್ ಆಗುತ್ತಾ, ಪೊಲಿಟಿಕಲ್ ಸೈನ್ಸ್ ಟಫ್ ಆಗುತ್ತಾ, ಜಿಯೋಗ್ರಫಿ ಟಫ್ ಆಗುತ್ತಾ ಅಂತೇಳಿ ನೀವೇನು ಮಾಡಿರ್ತೀರಿ, ಎಜುಕೇಷನ್ ಮಾಡಿರ್ತೀರಿ, ಇನ್ನೊಂದು ಮ್ಯೂಸಿಕ್ ಮಾಡ್ಕೊಂಡಿರ್ತೀರಿ. ಈಗ ಹಿಸ್ಟ್ರಿ ಒಂದು ಮಾತ್ರ ಇದೆ, ಎಜುಕೇಷನ್ನು ಮ್ಯೂಸಿಕ್ ಇದರಲ್ಲಿ ಆಪ್ಷನ್ನೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಸಮಾಜ ವಿಜ್ಞಾನ ಆಗೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನೀವು ಕಂಪಲ್ಸರಿಯಾಗಿ ಡಿಗ್ರಿಯಲ್ಲಿ 2 ವಿಷಯಗಳನ್ನು ಓದಿರಬೇಕಾಗುತ್ತೆ. ಮತ್ತು GPTಗೂ ಕೂಡ ಅವಕಾಶ ಇಲ್ಲ. GPT ಮತ್ತು HSTRಗೆ ಸೇಮ್ ಇರೋದ್ರಿಂದ ನೀವು ಕೂಡ ಇಲ್ಲಿ ಹಿಸ್ಟ್ರಿನಾದರೂ ಓದ್ರಿ. ನಾನೇನು ಪದೇ ಹಿಸ್ಟ್ರಿ ಉದಾಹರಣೆ ಬರಿತಾ ಇದ್ದೀನಿ ಅಂತ ಹಿಸ್ಟ್ರಿನೇ ಓದ್ಬೇಕಂತಲ್ಲ. ಎಕನಾಮಿಕ್ಸ್ ತೊಗೊಂಡಿರ್ತೀರಿ, ಎಜುಕೇಷನ್ ಮ್ಯೂಸಿಕ್ ತೊಗೊಂಡಿದ್ರಿ ಅಂದರೆ ಅಲ್ಲಿನೂ ಕೂಡ ಎಲಿಜಿಬಲ್ ಇಲ್ಲ. ಬಟ್ ಹಿಸ್ಟ್ರಿಯ ಜೊತೆಗೆ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿನೋ, ಸೋಷಿಯಾಲಜಿನೋ ಯಾವುದಾದ್ರೂ ಒಂದನ್ನು ಓದ್ಕೊಂಡು ಆನಂತರ ನೀವು ಮ್ಯೂಸಿಕ್ನೋ ಅಥವಾ ಎಜುಕೇಷನನ್ನು ಓದ್ಕೊಂಡಿದ್ರಿ ಅಂದರೆ ನೀವು ಎಲಿಜಿಬಲ್ ಆಗ್ತೀರಿ. ಅಂದರೆ ಒಟ್ಟಾರೆಯಾಗಿ ಈ 5 ವಿಷಯಗಳಲ್ಲಿ 2 ವಿಷಯಗಳು ಕಂಪಲ್ಸರಿ ಇರ್ತಕ್ಕಂಥದ್ದು. ಈ 5 ವಿಷಯಗಳಲ್ಲಿ 2 ಇಲ್ಲ ಅಂತಂದರೆ ನೀವು ಸಮಾಜ ವಿಜ್ಞಾನ ವಿಷಯಕ್ಕೆ ಅರ್ಹರಿಲ್ಲ ಅಂತ ಅರ್ಥ. ನೋಡಿ, ಫಿಸಿಕಲ್ ಸೈನ್ಸ್ ಆಯಿತು, ಈಗ ಬಯೋಲಾಜಿಕಲ್ ಸೈನ್ಸ್ ಆಯಿತು. ನೆಕ್ಸ್ಟ್ ಲ್ಯಾಂಗ್ವೇಜ್ ಟೀಚರ್ಸ್ ಇರ್ತಾರೆ. ಅಂದರೆ ನಾನು ಕನ್ನಡ, ಇಂಗ್ಲೀಷ್, ಉರ್ದು, ಹಿಂದಿ ಶಿಕ್ಷಕರಾಗಬೇಕಂತ ಅಂದ್ಕೊಂಡಿರ್ತೀರಿ. ಉದಾಹರಣೆಗೆ ಕನ್ನಡ ತೊಗೊಳ್ರಿ, ಹಿಂದಿ ತೊಗೊಳ್ರಿ, ಆನಂತರ ಉರ್ದು ತೊಗೊಳ್ರಿ, ಇಂಗ್ಲೀಷ್ ತೊಗೊಳ್ರಿ, ಮರಾಠಿ, ತಮಿಳು, ತೆಲುಗು, ಸಂಸ್ಕೃತ ಈ ಒಂದು ಭಾಷೆಗಳಲ್ಲಿ ನೀವೇನು ಮಾಡಿರ್ತೀರಿ ಅಂತಂದರೆ ಶಿಕ್ಷಕರಾಗಲಿಕ್ಕೆ ಈ ಡಿಗ್ರಿಯನ್ನು 3 ವರ್ಷ ಓದ್ಕೊಂಡಿರ್ತೀರಿ. ಆದರೆ ಇಲ್ಲಿ ಏನು ಅಂತಂದರೆ ನೋಡಿ, ನೀವು ಬೇಸಿಕ್ ಕನ್ನಡ ಬೇರೆ, ಆಪ್ಷನಲ್ ಕನ್ನಡ ಬೇರೆ, ಬೇಸಿಕ್ ಇಂಗ್ಲೀಷ್ ಬೇರೆ, ಬೇಸಿಕ್ ಆಪ್ಷನಲ್ ಇಂಗ್ಲೀಷ್ ಬೇರೆ. ಅಂದರೆ ಬೇಸಿಕ್ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಆ ವಿಷಯಗಳನ್ನು ಓದ್ಕೊಂಡಿರಬೇಕು. ಯಾವುದು ಅಂತಂದರೆ ನೀವು ಲ್ಯಾಂಗ್ವೇಜ್ ಟೀಚರ್ಸ್ ಆಗಬೇಕಾಗಿತ್ತು ಅಂದರೆ ನೀವು ಡಿಗ್ರಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕನ್ನಡವನ್ನು ಓದಿದರೆ ನೀವು ಕನ್ನಡ ಶಿಕ್ಷಕರಾಗ್ತೀರಿ. ಆಪ್ಷನಲ್ ಇಂಗ್ಲೀಷನ್ನು ಮಾಡಿದರೆ ಇಂಗ್ಲೀಷ್ ಶಿಕ್ಷಕರಾಗ್ತೀರಿ. ಮತ್ತು ಇಲ್ಲಿ ಇನ್ನೊಂದು ನೆನಪಿರಲಿ, 1 ವರ್ಷ ಆಪ್ಷನಲ್ ಇಂಗ್ಲೀಷ್ ಮಾಡಿರ್ತೀರಿ, ಟಫ್ ಆಗುತ್ತೆ ಅಂತೇಳಿ 2ನೇ ವರ್ಷ ನೀವೇನಾದರೂ ಕನ್ನಡನೋ ಹಿಂದಿನೋ ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೊಂಡಿದ್ರೆ ಇಂಗ್ಲೀಷ್ಗೂ ಎಲಿಜಿಬಲ್ ಇಲ್ಲ, ಆ ಕಡೆ ಹಿಂದಿಗೂ ಎಲಿಜಿಬಲ್ ಇಲ್ಲ. ಯಾಕಂದರೆ ನೀವು 3 ವರ್ಷನೂ ಕೂಡ ಆ ಒಂದು ವಿಷಯದಲ್ಲಿ ಡಿಗ್ರಿಯನ್ನು ಓದಿರಬೇಕಾಗುತ್ತೆ. ಇನ್ನು ಕೆಲವರು ಆ ತಪ್ಪುಗಳನ್ನು ಮಾಡ್ತಿರ್ತೀರಿ, ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ರೀತಿಯಾಗಿ ಸಬ್ಜೆಕ್ಟನ್ನು 1 ವರ್ಷನೋ 2 ವರ್ಷನೋ ಓದಿದ ನಂತರ ನೀವು ಚೇಂಜ್ ಮಾಡೋಕ್ಕೆ ಹೋದ್ರಿ ಅಂದರೆ ಅಲ್ಲಿ ತೊಂದರೆ ಆಗುತ್ತೆ. 3 ವರ್ಷ ಓದಿರಬೇಕು. ಅದಕ್ಕೋಸ್ಕರ ಒಂದು ಸಾರಿ ಓದಕತ್ತಿದ್ರಿ ಅಂದರೆ ಅದನ್ನು ಕಂಪ್ಲೀಟ್ ಮಾಡಿಬಿಡ್ರಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಅಂದರೆ 1 ಸೆಮ್ಮು 2 ಸೆಮ್ಮು ಮುಗಿದ ಮೇಲೆ ಸಬ್ಜೆಕ್ಟನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ನಿಮ್ಮ ವಿಷಯಗಳಲ್ಲಿ ಈ ಒಂದು ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ಓದ್ಕೊಂಡಿರ್ಬೇಕಾಗುತ್ತೆ. ನಿಮಗೆಲ್ಲ ಸಬ್ಜೆಕ್ಟ್ ಏನಿದೆ ಅಥವಾ ನಿಮಗೇನಾದರೂ ಡೌಟ್ ಇತ್ತು ಅಂತ ಅಂದ್ಕೊಡ್ರಿ. ಅಂದರೆ ನೀವು ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟ್ಗಳನ್ನು ಓದಿದ್ರಿ, ನೀವೇನಾದರೂ ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನೋಂಥ ಡೌಟ್ ಏನಾದರೂ ಇದ್ದರೆ ಬೇಕಾದರೆ ಈ ಒಂದು ವಿಡಿಯೋದ ಒಂದು ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಅಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಉತ್ತರಿಸ್ತೀನಿ. ಅಂದರೆ ನಿಮ್ಮ ಯಾವ ಸಬ್ಜೆಕ್ಟ್ ಇದೆ 3 ಮಾತ್ರ. ಈಗ ಬೇಸಿಕ್ ಕನ್ನಡ ಇರುತ್ತೆ, ಬೇಸಿಕ್ ಇಂಗ್ಲೀಷ್ ಇರುತ್ತೆ, ಮತ್ತು ಇನ್ನೊಂದು ಕಂಪ್ಯೂಟ್ರು ಅಥವಾ ICನೋ ಇರುತ್ತೆ. ಅಂಥವೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ 3 ಇರ್ತವಲ್ಲ, ಆ 3 ಸಬ್ಜೆಕ್ಟ್ನ ನೀವು ಕಮೆಂಟ್ ಮಾಡಿರಿ. ನೀವು ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದನ್ನು ನಾನು ರಿಪ್ಲೈ ಮಾಡಿ ನಿಮಗೆ ಉತ್ತರವನ್ನು ನೀಡ್ತೀನಿ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.